ಹಾಯ್ ಎಲ್ರಿಗೂ ನಮಸ್ಕಾರ. ಯಾರ್ಯಾರೆಲ್ಲ ವಾಟ್ಸಪ್ ಯೂಸ್ ಮಾಡ್ತಿದ್ರೆ ಎಲ್ಲರಿಗೂ ಮತ್ತೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಈಗ ಯಾಕಂತಂದ್ರೆ ನೀವೇನು ಕೋಪೈಲಟ್ ಆಮೇಲೆ ಜೆಮಿನೈ ಕೆಲವೊಂದು AI ಇದರಿಂದ ಏನ್ ನೀವು ಕೆಲವೊಂದು ಇಮೇಜಸ್ ಏನ್ ಕ್ರಿಯೇಟ್ ಮಾಡ್ತಿರಲ್ಲ, ಈಗ ವಾಟ್ಸಪ್ ಅಲ್ಲೇ ನೀವು ಆ ತರ ಕ್ರಿಯೇಟ್ ಮಾಡ್ಬೋದು. ಈಗ ಏನ್ ನೋಡ್ತಿದ್ರಲ್ಲ ಈ ತರ ಎಲ್ಲ ಇಮೇಜಸ್ ನೀವು ನಿಮ್ಮ ಒಂದು ವಾಟ್ಸಪ್ ಅಲ್ಲೇ ವಿತಿನ್ 1 ಮಿನಿಟ್ ಅಲ್ಲೇ ನೀವು ಮಾಡ್ಕೋಬಹುದು. ನಿಮ್ಗೆ ಯಾವ ತರ ಬೇಕು ಆ ತರ ಇಮೇಜಸ್ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಅದು ಯಾವ ತರ ಮಾಡೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಫಸ್ಟ್ ನಿಮ್ಮ ಒಂದು ವಾಟ್ಸಪ್ ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೀವು ನೋಡಬಹುದು ಕೆಳಗಡೆ ಚಾರ್ಟ್ಸ್, ಅಪ್ಡೇಟ್ಸ್, ಕಮ್ಯುನಿಟೀಸ್, ಕಾಲ್ಸ್ ಅಂತ ಇದೆ. ಅದ್ರ ಪಕ್ಕದಲ್ಲೇ ಇಲ್ಲಿ ಪ್ಲಸ್ ಮಾರ್ಕ್ ಇದೆ, ಓಕೆನಾ? ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು 4th ಆಪ್ಷನ್ ಚಾರ್ಟ್ ವಿತ್ AI ಅಂತ ಇದೆ, ಓಕೆನಾ? ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಬಹಳಷ್ಟು ಏನು ಪೇಜಸ್ ಎಲ್ಲ ಓಪನ್ ಆಗುತ್ತೆ ನಿಮಗೆ. ಇದರಲ್ಲಿ ನೀವು ಮೇಲ್ಗಡೆ ಸರ್ಚ್ ಆಪ್ಷನ್ ಅಲ್ಲಿ ಹೋಗಿ ಇಮೇಜ್ ಜನರೇಟರ್ ಅಂತ ಹಾಕಿ. ಇಮೇಜ್ ಜನರೇಟರ್ ಇಲ್ಲಿ ನೀವು ನೋಡ್ಬೋದು ಬಹಳಷ್ಟು AI ಇಮೇಜ್ ಜನರೇಟ್ ಮಾಡೋಂಥ ಏನು ಪೇಜಸ್ ಇರ್ತಾವಲ್ಲ ಅದನ್ನೆಲ್ಲ ಓಪನ್ ಆಗ್ತವೆ. ನೀವು ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೋಬಹುದು. ಇದರಲ್ಲಿ ನಾನು ಒಂದು ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ಸ್ಟಾರ್ಟ್ ಚಾಟಿಂಗ್ ಅಂತ ಇದೆ. ನೆಕ್ಸ್ಟ್ ಕೇಳುತ್ತೆ ಅದು ನಿಮಗೆ ಯಾವ ತರ ಬೇಕು ಅಂತ. ನಮಗೆ ಏನಾದರೂ ನಿಮಗೆ ಒಂದು ಥಾಟ್ ಇರುತ್ತಲ್ಲ ಮೈಂಡಲ್ಲಿ, ಅದೇ ತರ ನೀವು ಇಮೇಜಸ್ ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ನಾನು ಒಂದು ಮಾಡ್ಕೊತಿದ್ದೀನಿ ನೋಡಿ. ಕ್ರಿಯೇಟ್ ಎ ಇಮೇಜ್ ಆಫ್ ಲಯನ್ ಈಸ್ ರೋರಿಂಗ್ ಆನ್ ದಿ ಮೌಂಟೇನ್. ಇಲ್ಲಿ ಸೆಂಡ್ ಅಂತ ಇರುತ್ತಲ್ಲ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಇಮಿಡಿಯೇಟ್ ಆಗಿ ನೀವು ಏನು ಅನ್ಕೊಂಡಿರ್ತಾರಲ್ಲ ಆ ಒಂದು ಇಮೇಜ್ ಇಲ್ಲಿ ರೆಡಿ ಆಗ್ಬಿಡುತ್ತೆ. ಇಲ್ಲಿ ತೋರಿಸುತ್ತೆ ನೋಡಿ. ಈಗ ನೋಡಿ, ಈಗ ಇದನ್ನ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡಿದ ತಕ್ಷಣ ಈ ತರ ಇರುತ್ತೆ ನೋಡಿ. ಯಾವ ತರ ಎಷ್ಟು ಕ್ಲಿಯರ್ ಇದೆ. ನಿಮ್ಗೆ ಇದಕ್ಕಿಂತ ಇನ್ನೂ ಚೆನ್ನಾಗಿರೋಂಥ ಇಮೇಜಸ್ ಬರ್ತವೆ. ಅಂದ್ರೆ ನೀವು ಯಾವ ತರ ಅಲ್ಲಿ ಇನ್ಪುಟ್ ಕೊಡ್ತಿರಲ್ಲ ಆ ಒಂದು ಇದ್ರ ಮೇಲೆನೆ ಡಿಪೆಂಡ್ ಆಗುತ್ತೆ. ಈಗ ಕೆಲವೊಂದು ದೇವ್ರದ್ದಾಗಿರ್ಬೋದು, ಇಲ್ಲ ಕೆಲವೊಂದು ವ್ಯಕ್ತಿಗಳ ಬಗ್ಗೆ ಆಗಿರ್ಬೋದು, ಇಲ್ಲ ನಿಮ್ಗೇನಾದ್ರೂ ನೇಚರ್ ಬಗ್ಗೆ ಆಗಿರ್ಬೋದು, ಇಲ್ಲ ಅನಿಮಲ್ಸ್, ಈ ತರ ನಿಮ್ಗೆ ಯಾವ್ದು ಬೇಕು ಆ ತರ. ಬಟ್ ಕೆಲವೊಂದು ಸೆನ್ಸಿಟಿವ್ ಏನಾದ್ರು ಇದ್ರೆ ನೀವು ಆಗ್ಲೇ ಕೆಲವೊಂದು ಟೈಮಲ್ಲಿ ನೀವು ಸರ್ಚ್ ಮಾಡಿದ್ರೆ ಕೆಲವೊಂದು ಸೆನ್ಸಿಟಿವ್ ಫೋಟೋಸ್ ಸಿಗಲ್ಲ, ಇದರಲ್ಲಿ ಜನರೇಟ್ ಮಾಡಲ್ಲ. ಯಾಕಂತಂದ್ರೆ ಅದು ಏನ್ ರೂಲ್ಸ್ ಇರುತ್ತಲ್ಲ ಅದ್ರ ಅಗೇನೆಸ್ಟ್ ಇರುತ್ತಂತ ಅದು ಜನರೇಟ್ ಮಾಡಲ್ಲ. ನಿಮಗೆ ಅದು ಸಜೆಸ್ಟ್ ಕೊಡುತ್ತೆ. ಅದ್ರ ಸಿಮಿಲರ್ ಬೇರೆ ಏನಾದ್ರು ಫೋಟೋಸ್ ಇತ್ತಂತಂದ್ರೆ ಅದು ನಿಮ್ಗೆ ತೋರಿಸುತ್ತೆ. ನೀವು ನೋಡ್ಬೋದು ನೀವು ಕೆಳಗಡೆ, ಓಕೆನಾ? ನಿಮ್ಗೆ ಯಾವ ತರ ಬೇಕೋ ಆ ತರ ನೀವು ಈಗ ಬೇರೆ ಕೋಪೈಲಟ್ ಆಗಿರ್ಬೋದು, ಈಗ ಯಾರ್ಯಾರು ಯೂಸ್ ಮಾಡ್ತಿದ್ದೀರಾ, ಈಗ ಕೋಪೈಲಟ್ ಒಳಗಡೆ ಆಮೇಲೆ ಜೆಮಿನೈ ಇನ್ನು ಬೇರೆ ಬೇರೆ ಏನು ಯೂಸ್ ಮಾಡ್ತಿದ್ರಲ್ಲ ಅದೆಲ್ಲ ಸಪ್ರೇಟ್ ಆಗಿ ಹೋಗಿ ಮಾಡೋಂಥ ಅವಶ್ಯಕತೆನೇ ಇಲ್ಲ. ನೀವು ಡೈರೆಕ್ಟ್ ಆಗಿ ವಾಟ್ಸಪ್ ಅಲ್ಲೇ ನಿಮಗೆ ಈ ತರ ಒಂದು ಇಮೇಜಸ್ ಬರ್ತವೆ, ನೀವು ಕ್ರಿಯೇಟ್ ಮಾಡ್ಕೋಬಹುದು, ಓಕೆನಾ? ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದ್ರೂ ಇನ್ನೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದ್ರೆ ಇದೇ ತರ ವಾಟ್ಸಪ್ ಅಲ್ಲಿ ಏನೇನು ಅಪ್ಡೇಟ್ ಬರ್ತಿರ್ತವೆ ನಿಮ್ ಮುಂದೆ ತರ್ತಾ ಇರ್ತೀನಿ. ಆಮೇಲೆ ಬೇರೆ ಅಪ್ಡೇಟ್ಸ್ ಆಗಿರ್ಬೋದು ನಿಮ್ ಮುಂದೆ ಬರ್ತಾನೆ ಇರ್ತವೆ ವಿಡಿಯೋ ಡೈಲಿ. ಮಿಸ್ ಆಗ್ಬಾರ್ದು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.